ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಗುಡ್ಡುಗೆ ಅಂತ ಹೇಳಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮಿನಿ ಸ್ವಿಮ್ಮಿಂಗ್ ಪೂಲ್ನ ನಾವು ಆರ್ಡರ್ ಮಾಡಿದ್ವಿ. ಸೊ ಅದು ನಿನ್ನೆ ಡೆಲಿವರಿ ಆಗಿತ್ತು, ಹಾಗಾಗಿ ಅದನ್ನ ನಿನ್ನೆ ನೈಟ್ ಅಪ್ಪ ತಗೋ ಬಂದ್ರು. ಅದು ಅಪ್ಪನ ಅಡ್ರೆಸ್ಗೆ ಹೋಗುತ್ತೆ, ಬಿಸ್ನೆಸ್ ಅಡ್ರೆಸ್, ಲೈಕ್ ಅವ್ರದ್ದು ವರ್ಕಿಂಗ್ ಏನ್ ಅಡ್ರೆಸ್ ಇರುತ್ತೆ ಅಲ್ಲಿಗೆ ಹೋಗಿರುತ್ತೆ ಅಲ್ಲ, ಹಾಗಾಗಿ ಅವ್ರಿಗೆ ಹೋಗಿತ್ತು. ಅವ್ರು ನಿನ್ನೆ ನೈಟ್ ತಗೊಬಂದ್ರೆ ಅದು ಸ್ವಲ್ಪ ನಾನು ಇದ್ ಮಾಡಿದ್ದೆ, ಬ್ಲೋ ಮಾಡಿ ಇಟ್ಟಿದ್ದೆ. ಅದಕ್ಕೆ ಬ್ಲೋ ಮಾಡ್ಲಿಕ್ಕೆ ಯಾವುದೇ ರೀತಿ ಪಿನ್ ಆಗಿರ್ಬೋದು ಅಥವಾ ಒಂದು ಸ್ಟ್ರಾ ತರ ಏನಾದ್ರು ಪೈಪ್ ಆಗಿರ್ಬೋದು ಏನು ಕೊಟ್ಟಿಲ್ಲ. ಅದ್ರಲ್ಲೇನೆ ನಾವು ನಮ್ಮ ಒಂದು ಬ್ರೀತಿಂದ ಬ್ಲೋ ಮಾಡ್ಬೇಕಾಗುತ್ತೆ. ಅದ್ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಮಾಡಿಟ್ಟಿದ್ವಿ. ಬಿಕಾಸ್ ಅವನು ಗುಡ್ಡು ನನಗೆ ಮಾಡೋಕ್ ಬಿಡ್ಲಿಲ್ಲ ನೈಟು. ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ಅದು ಕಂಪ್ಲೀಟ್ ಆಗಿ ನಾನು ಗುಡ್ಡು ಇಬ್ರು ಸೇರ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ನಾವು ಬ್ಲೋ ಮಾಡಿ ಇಟ್ವಿ. ನಂದು ವಾಯ್ಸ್ ಫಸ್ಟ್ ಆಫ್ ಆಲ್ ಹೇಗೆ ಕೇಳಿಸ್ತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನಾನು ನನ್ನ ಒಂದು ಈ ಮೈಕ್ ಚೆನ್ನಾಗಿದ್ಯೋ ಹಾಳಾಗಿದ್ಯೋ ನಿಜವಾಗ್ಲೂ ಗೊತ್ತಿಲ್ಲ. ತುಂಬಾ ದಿನ ಆಯ್ತು ಯೂಸ್ ಮಾಡಿ, ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಹೇಗ್ ಬರ್ತಿದೆ ಅಂತ ನಿಜವಾಗ್ ಗೊತ್ತಿಲ್ಲ. ನಾನು ಲಾಸ್ಟ್ ಎಂಡಿಂಗ್ ಅಲ್ಲಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಗುಡ್ಡು ಇವಾಗ ಅವನ್ ಏನ್ ಕೇಳ್ತಾನೆ ಅಂದ್ರೆ, ಸ್ನಾನಕ್ಕೆ ಹೋಗೋಣ ಬಾ ಮಗ್ನೆ ಅಂತ ಕೇಳಿದ್ರೆ ಇವನ್ ಕೇಳ್ತಾನೆ ನಾನು ಬ್ರಷ್ ಕೊಡಿ ಅಂತ ಹೇಳಿ. ಅವ್ನ್ ತೋರಿಸ್ತಾನೆ ಇದು ಬೇಕು ಅಂತ ಹೇಳಿ. ಹಾಗಾಗಿ ಇವಾಗ ಅವ್ನ್ ಬ್ರಷ್ ನ ಏನ್ ಮಾಡ್ತಾನೆ, ತೆಗ್ದು ಎಸ್ಬಿಡ್ತಾನೆ. ಬೇರೆ ಯಾವ್ದಾದ್ರು ದೊಡ್ಡ ಬ್ರಷ್ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ದಿನ ದೊಡ್ಡ ಬ್ರಷ್ ನ ತಂದಿಟ್ಟಿದೀವಿ ಅವನ್ಗೆ, ಅದು ಒಂದು ಇದು ಒಂದು ಅಂತ ಹೇಳಿ. ಆಮೇಲೆ ಸ್ನಾನ ಮಾಡಕ್ ಸ್ವಲ್ಪ ಹಳೋನು, ಬಟ್ ಇದ್ರಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು ಆಟ ಆಡ್ದ. ಸ್ಟಾರ್ಟಿಂಗ್ ಟ್ರಬಲ್ ಅವನ್ಗೆ ಸ್ವಲ್ಪ ಹಂಗೆ ಲೈಕ್ ಹೊಂದ್ಕೊಳಕ್ಕೆ ಕಷ್ಟ ಪಡ್ತಾನೆ, ಏನಾಗುತ್ತೋ ಭಯದಲ್ಲಿ. ಬಟ್ ಅದಾದ್ಮೇಲೆ ಲಿಟ್ರಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ. ಈ ಒಂದು ಪ್ರಾಡಕ್ಟ್ಗೆ ನಾವು ಕೊಟ್ಟಿರುವಂತದ್ದು 500 ರುಪೀಸ್ ಸಮಥಿಂಗ್, ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ 500 ಸಮಥಿಂಗ್ ಏನೋ ಕೊಟ್ಟಿದ್ವಿ. ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೆಲವೊಂದು ಡ್ಯಾಮೇಜ್ ಪೀಸ್ಗಳು ಬರುತ್ತೆ ಅಂತ ಹೇಳಿದ್ರು, ಬಟ್ ನಮಗೆ ಯಾವುದೇ ರೀತಿ ಡ್ಯಾಮೇಜ್ ಪೀಸ್ ಬಂದಿರಲಿಲ್ಲ. ಈ ಒಂದು ಮಿನಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 3 ಸೈಡ್ಸ್ ಬ್ಲೋಯಿಂಗ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಒಂದು ವೈಟ್ ಅಂಡ್ ಪಿಂಕ್, ಯೆಲ್ಲೋ ಹಾಗೆ ಬ್ಲೂ ಸೈಡ್ ಇಂದು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಬ್ಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಈ ಸೈಕಲ್ಗೆಲ್ಲ ಬ್ಲೋ ಮಾಡೋ ಅಂತ ಪಂಪ್ ಇದ್ರೆ ಓಕೆ ಫೈನ್, ನೀವು ಅದ್ರಲ್ಲಿ ಆರಾಮಾಗಿ ಒಂದು 5 ಮಿನಿಟ್ಸ್ ಅಲ್ಲೆಲ್ಲ ಮುಗಿಸ್ಬೋದು. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ಬ್ರೀತಿಂಗ್ ಬ್ಲೋನೆ ಮಾಡಬೇಕಾಗುತ್ತೆ. ನಾನು ಅದ್ರಲ್ಲಿ ತೋರಿಸಿದ್ದು ನನಗೆ ಆ ಥರ ಏನೋ ಒಂದೇ ಒಂದು ಫಿಂಗರ್ ಅಲ್ಲಿ ಪಿಂಪಲ್ ಟೈಪ್ ಆಗಿದೆ. ಅದು ಪಿಂಪಲ್ ಎಲ್ಲ ತುಂಬಾ ಇಚ್ಚಿಂಗ್ ಬರುತ್ತೆ. ಸೊ ಅದು ಡ್ರೈ ಆದ್ಮೇಲೆ ಹೋಗುತ್ತೆ ಅಂತ ಹೇಳಿದಾರೆ. ಹಾಗಾಗಿ ವೇಟ್ ಮಾಡ್ತಿದ್ದೀನಿ, ಹೋಗ್ಲಿಲ್ಲ ಅಂದ್ರೆ ಇನ್ ಕೇಸ್ ಹಾಸ್ಪಿಟಲ್ ತೋರಿಸುವಂಥದ್ದು ಬರ್ಬೋದೇನೋ ಅಥವಾ ಬರ್ದೇ ಇರ್ಬೋದು, ಬಟ್ ಗೊತ್ತಿಲ್ಲ. ಹಾಗೆ ನಾವು ಇದನ್ನ ಬೈ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಬೈ ಮಾಡಿದ್ದು. ಮೀಶೋದಲ್ಲಿ ಕೂಡ ಇನ್ನ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಗುತ್ತೆ, ಅಲ್ಲಿ ಕೂಡ ನೀವು ತಗೋಬಹುದು. ನನ್ಗೆ ಅಲ್ಲೂ ಕೂಡ ಇನ್ ಕೇಸ್ ಸಿಕ್ತು ಆ ಪ್ರಾಡಕ್ಟ್ ಲಿಂಕ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಗುಡ್ಡು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅವನು ಫಸ್ಟ್ ಏನಂತ ಹೇಳಿದ್ರೆ ಭಯ ಪಡ್ಕೋತಿದ್ದ, ಆಮೇಲೆ ಅಡ್ಜಸ್ಟ್ ಆದ. ಮತ್ತೆ ಇವಾಗ ನಾವು ಕೆಳಗಡೆ ಕೂರ್ಸಿದೀವಿ ಅಲ್ವಾ, ಅದ್ ಕೆಳಗೆ ಕೂಡ ಅವ್ರಿಗೆ ಕುತ್ಕೊಳ್ಳೋಕೆ ಹಿಂಸೆ ಆಗಲ್ಲ. ಬಿಕಾಸ್ ವೈಟ್ ಕಲರ್ ನಾವ್ ಏನ್ ಬ್ಲೋ ಮಾಡಿರ್ತೀವಿ ಅದು ಲೈಕ್ ಆ ಸ್ಪಾಂಜ್ ತರ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಮಕ್ಳಿಗೆ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಇದು ಬಂದು 1 ವರ್ಷದಿಂದ 3 ವರ್ಷದ ಮಕ್ಳದವರ್ಗುನು ಕೂರ್ಸಿ ಆಡಿಸ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಒಂದು 4 ಇಯರ್ಸ್ ಎಲ್ಲ ಮಕ್ಕಳು ಆಟ ಆಡ್ಬೋದು, ಆರಾಮಾಗಿ ಆಟ ಆಡ್ಬೋದು. ನೀರು ಇದ್ದಾಗ್ಲೂ ಕೂಡ ನಾನು ಟ್ರೈ ಮಾಡಿದೆ, ಅದು ವಿಡಿಯೋ ಆಗಿಲ್ಲ. ನಾನು ಕೂಡ ಟ್ರೈ ಮಾಡಿದೆ, ಆರಾಮಾಗಿ ಕುತ್ಕೋಬೋದು. ಏನ್ ಚಿಕ್ಕದೆ ಅಂತ ಏನಿಲ್ಲ, ಆರಾಮಾಗಿ ಸ್ವಲ್ಪ ದೊಡ್ಡ ಇರೋ ಮಕ್ಕಳು ಕೂಡ ಆಟ ಆಡ್ಬೋದು. 5 ಇಯರ್ಸ್ 6 ಇಯರ್ಸ್ ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಬೋದು. ಗುಡ್ಡಕ್ಕಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಇನ್ ಕೇಸ್ ಬೇಡ, ನಮ್ಗೆ ಆಡಿದ್ಮೇಲೆ ನಮ್ಗೆ ಇಡಕ್ ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಆ ಬ್ಲೋನೆಲ್ಲನು ಓಪನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬ್ಲೋ ಹೋಗ್ಬಿಡತ್ತೆ. ಹೋದ್ಮೇಲೆ ನೀವು ಯಾವ್ದಾದ್ರು ಒಂದು ಕ್ಲೀನ್ ಆಗಿ ಕವರ್ ಮಾಡಿನ ಏನಾದ್ರು ಮಾಡಿ ಇಟ್ಬೋದು. ಮತ್ತೆ ಇದನ್ನ ನೀವು ತೀರಾ ಬಿಸಿಲು ಜಾಸ್ತಿ ಇರುವಂತ ಜಾಗದಲ್ಲಿ ಇಡಕ್ ಹೋಗ್ಬೇಡಿ, ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ಹೀಟ್ ಜಾಸ್ತಿ ಆದಾಗ ಆ ಒಂದು ಲೇಯರ್ಸ್ ಮೇಲೆ ಏನ್ ಬಿಸಿಲು ಬೀಳುತ್ತೆ, ಹೀಟ್ ಆಗಿ ಅದು ಹೋಲ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಮತ್ತೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂತ ಅಂದಾಗ ಬಿಟ್ಬಿಟ್ಟು ಹೋದ್ರೆ ಕೆಲವೊಮ್ಮೆ ಮಕ್ಕಳು ಈ ತರ ಸೈಡ್ಗೆ ಹಾಕೊಂಡು ಬಿದೋಗುವಂತ ಚಾನ್ಸಸ್ ಇರುತ್ತೆ. ಅದ್ರಲ್ಲಿ ಎಲ್ಲದನ್ನು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಆ ಒಂದು ಪ್ಯಾಕೇಜ್ ಮೇಲೆನೆ ಕೊಟ್ಟಿರ್ತಾರೆ, ಯಾವ್ಯಾವ ತರ ಇರ್ಬೇಕು. ಮಕ್ಕಳು ಇವಾಗ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋದ್ರು ಅಂತ ಹೇಳಿದ್ರೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ ಅಂತ
ಹೇಳಿದ್ರೆ ಆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರಿದ್ದಾರೆ ಅವ್ರು ಯಾರು ಕೂಡ ಆ ಕಡೆ ಈ ಕಡೆ ಹೋಗ್ಬೇಡಿ. ಬಿಕಾಸ್ ಮಕ್ಕಳು ಬೈ ಮಿಸ್ ಆಗಿ ಈ ಕಡೆ ಬಿದ್ದಂತ ಟೈಮಲ್ಲಿ 1 ವರ್ಷದ ಮಕ್ಳೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ಎದೊಳ್ಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಏನಾದ್ರೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆತರ ಹೇಳ್ತಾರೆ. ಸೊ ಅದು ಒಂದ್ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ನಾವ್ ಇಲ್ಲಿ ಅವ್ನ್ಗೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕಿದ್ವಿ. ಯಾಕಂತ ಹೇಳಿದ್ರೆ ಅವ್ನಿಗೂ ಖುಷಿ ಆಗುತ್ತೆ. ಕಲರ್ಸ್ ಎಲ್ಲ ಇರುತ್ತೆ ಅಲ್ಲ. ನಾವು ಅಲ್ಲಿ ಹುಡ್ಕಿ ಅವನ್ಗೆ ಪಿಂಕ್ ಫ್ಲವರ್ ಹಾಕಿದ್ವಿ. ಹಾಗೇನೆ ಯೆಲ್ಲೋ ಕಲರ್ ಇತ್ತು ಅಂತ ಹೇಳಿ ಯೆಲ್ಲೋ ಕಲರ್ ಫ್ಲವರ್ ಹಾಕಿ ನಾವು ಮಾಡಿಸ್ತಿದ್ವಿ ಅವ್ನ್ಗೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ನಾವು ಅದ್ರೊಳಗೆ ಹಾಕಿರುವಂತದ್ದು ಕೋಲ್ಡ್ ವಾಟರ್ ಆಗ್ಲಿ ವಾರ್ಮ್ ವಾಟರ್ ಆಗ್ಲಿ ಅಲ್ಲ, ಬಿಸಿ ನೀರು, ಅವ್ನಿಗೆ ಸ್ನಾನ ಮಾಡಿಸುವಂತ ಬಿಸಿ ನೀರನ್ನೇ ಹಾಕಿದ್ವಿ. ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ, ಕೆಮ್ಮು ಕೂಡ ಆಗಿದೆ. ಸುಮ್ನೆ ಪ್ರಾಬ್ಲಮ್ ಆಗೋದ್ ಬೇಡ ಅಲ್ವಾ. ತಣ್ಣೀರೆಲ್ಲ ಹಾಕಿ ಅವ್ನಿಗೆ ಅಭ್ಯಾಸ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ನಿಗೆ ತಣ್ಣೀರು ಕೂಡ ತುಂಬಾನೇ ಕಡಿಮೆ ಕುಡ್ಸೋದು, ಅವ್ನಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ. ಹಾಗಾಗಿ ಅವ್ನಿಗೆ ಬಿಸಿ ನೀರನ್ನೇ ಹಾಕಿ ಅವ್ನಿಗೆ ಕೂರ್ಸಿ ಆಟ ಆಡಿಸ್ತಾ ಇದ್ವಿ. ಅವನಂತೂ ಎಂಜಾಯ್ ಮಾಡೋದ್ನ ಇಲ್ವೋ ನಮಗೆ ಗೊತ್ತಿಲ್ಲ. ನಾವಂತೂ ಅವನ ಆಟ ಆಡೋದ್ ನೋಡಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಈ ತರದ್ರಲ್ಲೆಲ್ಲ ಆಕ್ಟಿವಿಟಿಲಿ ಸ್ವಲ್ಪ ಇವಾಗ್ಲಿಂದಾನೇ ಮಕ್ಳನ್ನ, ಹೆಣ್ಮಕ್ಳನ್ನು ಕೂಡ ಬೆಳೆಸ್ಬೇಕು, ಗಂಡ್ಮಕ್ಳನ್ನು ಕೂಡ ಇದೇ ತರ ಲೈಕ್ ಯಾವ್ದಕ್ಕೂ ಭಯ ಪಡ್ಬಾರ್ದು. ಕೆಲವೊಂದ್ ಮಕ್ಳು ನೀರ್ ನೋಡಿದ್ರೆ ಭಯ ಪಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಫಸ್ಟ್ ಇಂದಾನು ನೀರಲ್ಲಿ ನಿಲ್ಸೋದಾಗ್ಲಿ ಆಟ ಆಡ್ಸೋದಾಗ್ಲಿ ಮಾಡಿರೋದಿಲ್ಲ. ಹಾಗಾಗಿ ನೀರ್ ನೋಡಿದ್ರೆ ಭಯ ಪಡ್ತಾರೆ. ಇವ್ನ್ಗೆ ನೆಕ್ಸ್ಟ್ ಇಯರ್ ಅಥವಾ ಮೇ ಬಿ ನೆಕ್ಸ್ಟ್ ಇಯರ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕ್ತಾ ಇದೀವಿ. ಹಾಗಾಗಿ ಇವಾಗ್ಲಿಂದಾನೇ ಸ್ವಲ್ಪ ನೀರಂದ್ರೆ ಭಯ ಬಿಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ತರ ಎಲ್ಲ ಆಟ ಆಡಿಸ್ತಾ ಇರ್ತೀವಿ. ಮತ್ತೆ ಅಲ್ಲಿ ಅಜ್ಜಿ ಬಂದಿದಾರಲ್ಲ, ಅವ್ರು ಕೂಡ ಹೇಳ್ತಾ ಇದ್ರು ಇವ್ನ್ಗ್ ಮಾತ್ರ ಯಾವ್ದಂದ್ರೆ ಯಾವ್ದೂನು ಕಡಿಮೆ ಆಗಿಲ್ಲ, ತುಂಬಾ ಚೆನ್ನಾಗಿ ಎಲ್ಲಾದ್ರಲ್ಲೂ ಎಂಜಾಯ್ ಮಾಡಿದ್ದಾನೆ. ಇದನ್ನೆಲ್ಲ ಅಂದ್ರೆ ನಾನು ಲೈಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲೆಲ್ಲ ನಾನು ಆಕ್ಟಿವ್ ಇರೋದ್ರಿಂದ ನಮ್ಮ ಊರಲ್ಲಿ ಎಲ್ರು ನೋಡ್ತಾರೆ. ಬೇರೆ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರ್ತಾರೆ. ಹಾಗಾಗಿ ಇವ್ರು ಹೇಳ್ತಿದ್ರು ನಾನು ನೋಡ್ತೀನಿ ಎಲ್ಲ ವಿಡಿಯೋನು ನೋಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ವಾಯ್ಸ್ ಯಾಕೋ ಗೊತ್ತಿಲ್ಲ ಬಂದಿರ್ಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋ ಅಂತದ್ದು ಅನಿವಾರ್ಯತೆ ಬಂತು. ಮತ್ತೆ ಅವ್ರು ಬಂದಿದ ತಕ್ಷಣ ಲಿಟ್ರಲಿ ಸೈಲೆಂಟ್ ಆಗೋದ. ಅವ್ನು ಯಾರಾದ್ರೂ ಇದ್ರೆ ಈ ತರ ಸ್ವಲ್ಪ ಎಂಜಾಯ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಮನೆಯೊಳಗಿದ್ದಾಗಂತೂ ಅವನದೇ ರಾಜ್ಭಾರ, ಅವನೇ ರಾಜ ಅನ್ನೋ ತರ ಇರ್ತಾನೆ. ಯಾರಾದ್ರೂ ಬಂದ್ರೆ ಸೈಲೆಂಟ್ ಆಗಿ ಹೋಯ್ತಾನೆ. ಅವ್ರು ಬಂದ ಕೂಡ ಸ್ವಲ್ಪ ಹೊತ್ತು ಹಂಗೆ ಮಾಡ್ಕೊಂಡ. ಆಮೇಲೆ ಆರಾಮಾಗಿ ಆಟ ಆಡ್ದವ್ರ ಅಕ್ಕ ಬಂದಿದ್ರಲ್ಲ, ಅಂದ್ರೆ ಮೀನ್ಸ್ ಹುಡ್ಗಿ ಬಂದಿತ್ತಲ್ಲ, ಅವ್ರನ್ನು ಕೂಡ ನೋಡಿ ಇವನು ಬಾಬಾ ಅಂತ ಎಲ್ಲ ಕರೀತಾ ಇದ್ದ. ಬಟ್ ಆ ಹುಡ್ಗಿ ಬರ್ತಿರ್ಲಿಲ್ಲ. ಅವ್ರ ಅಜ್ಜಿ ಬಿಟ್ಟು ಯಾರು ಬರ್ತಾರೆ, ಆ ಹುಡ್ಗಿ ಬರ್ಲಿಲ್ಲ. ಕೊನೆಗೆ ಅಜ್ಜಿನೂ ಕೂಡ ಎಲ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವಳು ನೋಡ್ತಾ ಇದ್ಲು ಏನ್ ವಿಡಿಯೋ ಮಾಡ್ತಾರೆ ಅಂತ ಎಲ್ಲ ನೋಡ್ಕೊಂಡು ಹೋದ್ರು. ಅವರು ಹೋಗಿದ್ದಾದ್ಮೇಲೆ ಗುಡ್ಡು ಮತ್ತೆ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಕೊನೆಗೆ ಯಾಕೋ ಸ್ವಲ್ಪ ಶೀತದ ಸಿಂಪ್ಟಮ್ಸ್ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಅನ್ನೋದು ನಮಗ್ ಭಯ ಸ್ಟಾರ್ಟ್ ಆಗೋಯ್ತು. ಬಿಸಿನೀರ್ ಆದ್ರೂ ಕೂಡ ನಮಗ್ ಸ್ವಲ್ಪ ಭಯ ಇರುತ್ತಲ್ಲ. ಹಾಗಾಗಿ ಬೇಡ ಮಗ್ನೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವನ ಅಷ್ಟು ಏನು ಒಂದ 30 ಮಿನಿಟ್ಸ್ ಆಟ ಆಡಿದ್ದಾನೆ. 30 ಮಿನಿಟ್ಸ್ ಕೂಡ 1 ಮಿನಿಟ್ನು ವೇಸ್ಟ್ ಮಾಡ್ದಂಗೆ ಆಟ ಆಡ್ಬಿಟ್ಟ. ಅಕ್ಕ ಅದಕ್ಕೆ ಹೇಳ್ತಿದ್ಲು ದಿನಾನ ಅಥವಾ ವೀಕ್ಲಿ ಒನ್ಸ್ ಆದ್ರೂ ಕೂರ್ಸ್ಬಿಟ್ಟು ಆಟ ಆಡ್ಸೋಣ ಇವನ್ಗೆ ಅಂತ ಹೇಳಿ. ಈ ಒಂದು ಮಿನಿ ಸ್ವಿಮ್ಮಿಂಗ್ ಪೂಲ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಮಿಸ್ ಮಾಡ್ದೆ ಅಲ್ಲಿ ನೋಡಿ. ಇನ್ನ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಕಮೆಂಟ್ ಮಾಡಿ. ಇನ್ನ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ಗುಡ್ಡುದಾಗಿರ್ಲಿ ನಮ್ಮದಾಗ್ಲಿ. ಅವ್ನು ಸ್ವಲ್ಪ ಮಾತು ಕಲೀಲಿ, ಅವನ ಹತ್ರನು ವಿಡಿಯೋಸ್ ಮಾಡಿಸಿ ಹಾಕ್ಸ್ತಾ ಇರ್ತೀನಿ. ಅವ್ನಿಗಿನ್ನ ಸ್ವಲ್ಪ ತೊದಲಿಸ್ತಾನೆ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ಕೊಂತೀವಿ. ಈಗೇನು ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗ್ತಿರುತ್ತೆ. ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.